ಇನ್ನು ರಾಜ್ಯ 2 ಉಪಚುನಾವಣೆಗೆ ಸಜ್ಜಾಗಬೇಕಿದೆ. ಬೈ ಎಲೆಕ್ಷನ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ? ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಶಾಸಕರು ನಿಧನರಾದರೆ ಅಥವಾ ರಾಜಕೀಯ ದುಸ್ಥಿತಿಗಳ ಪರಿಣಾಮವಾಗಿ ಬೈ ಎಲೆಕ್ಷನ್ ನಡೆಯುತ್ತೆ. ಈಗ ನಮ್ಮ ರಾಜ್ಯದಲ್ಲಿ 2 ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗಬೇಕು. ಹಾಗಾದ್ರೆ ಯಾವ ಕ್ಷೇತ್ರ? ನಿಧನರಾದ 2 ಶಾಸಕರ ಸ್ಥಾನಕ್ಕೆ ಎಲೆಕ್ಷನ್ ನಡೆಯುತ್ತೆ. ಒಂದು ಆಡಳಿತ ಹಾಗೂ ವಿಪಕ್ಷಗಳಿಗೆ ಅಗ್ನಿ ಪರೀಕ್ಷೆ ಇದು. ಈಗ 2 ಸ್ಥಾನದಲ್ಲಿ ಮತ್ತೇನಾದರೂ ಕಾಂಗ್ರೆಸ್ ಗೆದ್ದು ಬಿಡುತ್ತಾ? ಆಡಳಿತಾರೂಢ ಕೈ ಪಕ್ಷದ 2 ಶಾಸಕರು ನಿಧನ ಆದ ಹಿನ್ನೆಲೆ ಕೇಂದ್ರ ಚುನಾವಣಾ ಆಯೋಗ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಮಾಡಿದೆ. ದಾವಣಗೆರೆ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾದರು. ಅವರು ಕೂಡ ಹಾಲಿ ಶಾಸಕರಾಗಿದ್ದವರು. ಆ ಕ್ಷೇತ್ರಕ್ಕೆ ಸದ್ಯದಲ್ಲೇ ಬೈ ಎಲೆಕ್ಷನ್ ಆಗಬೇಕು. ಒಂದು ಸ್ಥಾನ ಇಂತಿಷ್ಟು ತಿಂಗಳ ಒಳಗಾಗಿ ಭರ್ತಿಯಾಗಬೇಕು ಅನ್ನೋದು ಎಲೆಕ್ಷನ್ ಕಮಿಷನ್ನ ಒಂದು ನೀತಿ ನಿಯಮ. ನಮ್ಮ ಭಾರತದ ಇತಿಹಾಸದಲ್ಲಿ ನೋಡಿ, ಡೆಮಾಕ್ರಸಿಯ ದುರಂತ ಏನು ಅಂದರೆ, ಬೆಂಗಳೂರು ಭಾಗದ ಕಾರ್ಪೊರೇಟರ್ಗಳು ಅಧಿಕಾರವನ್ನು ಕಳೆದುಕೊಂಡು 6.5 ವರ್ಷ ಕಳೆಯಿತು. ಸಂವಿಧಾನಕ್ಕಿದು ಧಕ್ಕೆ. ಇದು ಸಾಂವಿಧಾನಿಕವಾಗಿ ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರಿ ಖಾತೆಗಳಂಗೆ ಬಾಕಿ ಉಳಿಬಾರ್ದು. ಚಿಮಾರಿ ಹಾಕ್ತು ಕೋರ್ಟು ಸರ್ಕಾರಕ್ಕೆ, ಆದರೂ ಮಾನ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ. ಅದೇನೇ ಇರಲಿ, ಈಗ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪರ ನಿಧನದ ನಂತರ ಆ ಕ್ಷೇತ್ರ ಖಾಲಿ ಬಿದ್ದಿದೆ. ಅಲ್ಲಿಗೊಂದು ಚುನಾವಣೆ ಆಗಬೇಕು. ಬಾಗಲಕೋಟೆ ಕ್ಷೇತ್ರದ ಶಾಸಕ HY ಮೇಟಿ ಮೊನ್ನೆ ಅಷ್ಟೇ ಅವರ ಆರೋಗ್ಯ ಸಮಸ್ಯೆಯಿಂದ ನಿಧನರಾದರು. ಆ ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ ನಡಿಬೇಕು. ಈ ಎಲೆಕ್ಷನ್ನು 2 ಪಕ್ಷಗಳ ಪ್ರತಿಷ್ಠೆಯಾಗಿ ಮಾರ್ಪಡುತ್ತೆ. ಬಿಜೆಪಿ ಗೆದ್ಕೊಂಡ್ರೆ 67-68 ಸೀಟ್ ಆಗುತ್ತೆ. ಬಿಜೆಪಿಗೆ 64-66 ಹಾಲಿ ಸೀಟ್ಗಳಿದ್ದಾವೆ. ಈ ಕ್ಷೇತ್ರ 2 ಕ್ಷೇತ್ರವನ್ನು ಗೆದ್ಕೊಬಿಟ್ರೆ ಮತ್ತೆರಡು ಸೀಟುಗಳು ಹೆಚ್ಚಾಗ್ತವೆ. ಇನ್ನು ಕಾಂಗ್ರೆಸ್ಸು 138 ಇತ್ತು, 140 ಬೈ ಎಲೆಕ್ಷನ್ ಎಲ್ಲ ಸೇರಿ. ಈಗ ಮತ್ತೆ ಭರ್ತಿ ಆದಂಗೆ ಆಗುತ್ತೆ. ಸಿಕ್ಕಿರುವ ಸ್ಥಾನವು ಕಳ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇದು ಪ್ರತಿಷ್ಠೆಯ ವಿಚಾರ ಆಗಬಹುದು. ಕೈ ಪಕ್ಷದಿಂದ 2 ಅಭ್ಯರ್ಥಿಗಳು ಫಿಕ್ಸ್ ಆಗಿರೋದು ಪಕ್ಕ. ಶಾಮನೂರು ಶಿವಶಂಕರಪ್ಪ HY ಮೇಟಿ ಕುಟುಂಬದವರಿಗೆ ಟಿಕೆಟ್ ಫಿಕ್ಸ್. ಕುಟುಂಬದವರಿಗೆ ಟಿಕೆಟ್ ಕೊಟ್ಟರೆ ಅನುಕಂಪದ ಮೇಲೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ. ಕೈ ಪಕ್ಷದ ಲೆಕ್ಕಾಚಾರ ಯಶಸ್ಸಾಗುತ್ತಾ ಅನ್ನೋದು ದಾವಣಗೆರೆ ಬಾಗಲಕೋಟೆ ಎಲೆಕ್ಷನ್ ನಂತರವೇ ಗೊತ್ತಾಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.